ಇದೇ ನಮ್ಮ ತೋಟ, ಇದೇ ನಮ್ಮ ತೋಟ ಅಂತೇಳಿ ಒಂದು 4 ಕಿಲೋಮೀಟ್ರ್ ನಡೆಸ್ದ ಆಯಿತಾ. ಊರು ತುಂಬ ತೋಟ ಇವಂದೇ ಇತ್ತಪ್ಪ. ನಡೆದು ಸುಸ್ತಾಗೋಯ್ತು. ಬಟ್ ಏನು ಮಾಡೋದು, ಮನೇಲಿ ಕೂತ್ಕೊಂಡು ಮಾಡೋದಕ್ಕೇನು ಕೆಲಸನೂ ಇರಲಿಲ್ಲ. ಅದಕ್ಕೆ ಒಂದು ರೌಂಡ್ ಬೀಚ್ ಹಾಕೋಣ ತೋಟ ಎಲ್ಲ ಅಂತೇಳಿ ಒಂದು ರೌಂಡ್ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಸ್ವರ್ಗ ಗುರು, ಇದು ಸ್ವರ್ಗ. ಯಾರ್ದು ಫಾರ್ಮ್ ಹೌಸ್ ಮಗ ಇದು ನೋಡಿ, ಅವ್ನು ಫಾರ್ಮ್ ಹೌಸ್ ಅಂತ ನೋಡಿ ಅವನು. ನೆಕ್ಸ್ಟ್ ನಮ್ಮ ಹುಡುಗ ಹೊಸ ಕಾರ್ ಬೇರೆ ತೊಗೊಂಡಿಯಾನೆ. ಅದಕ್ಕೆ ಒಂದು ರೌಂಡು ಕರ್ಕೊಂಡು ಹೋಗ್ತೀನಿ ಬನ್ನಿ ಡ್ರೈವ್ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. 2024 ಮಾಡೆಲ್ ಕ್ರೆಟಾ ಟಾಪ್ ಇದೆಲ್ಲ ಬೇಡ, ಚೆನ್ನಾಗಿದೆ. ಸನ್ ರೂಫ್ ತೆಗೆದ್ರೆ ಮಜಾ ಇರುತ್ತೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ ನಾವೆಲ್ಲ ರೆಡಿ ಆದ್ವಿ. ಆ್ಯಕ್ಚುಲಿ ಎಲ್ಲರೂ ಹೋಗಾಗಿದೆ ರೆಸಾರ್ಟ್ಗೆ. ನಾನು ಮತ್ತು ಪ್ರಣಾಮ್ ಇಬ್ಬರೇ ಇದ್ದೀವಿ. ನಮ್ಮದು ಏನು ಐರನ್ ಆಗಿಲ್ಲ ಡ್ರೆಸ್ ಎಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಎಲ್ಲರೂ ಹೋಗ್ಯಾರೆ, ನಾವೀಗ ಹೊರಡ್ತಾ ಇದ್ದೀವಿ. ಸೊ ಹೊರಟ್ವಿ. ಪ್ಲ್ಯಾನ್ ಏನು ಅಂದರೆ ನಾವು ಅಲ್ಲಿಂದ ಎಂಗೇಜ್ಮೆಂಟ್ ಮುಗಿಸಿ ಅಲ್ಲಿಂದ ಹಾಗೆ ಬ್ಯಾಂಗ್ಳೂರ್ ಹೊರಡ್ತೀವಿ. ಮತ್ತೆ ಇಲ್ಲಿ ಬರೋಲ್ಲ ಈ ಕಡೆಗೆ, ಯಾಕಂದರೆ ಮತ್ತೆ ಲೇಟ್ ಆಗುತ್ತೆ. ನಾಳೆ ಬೇರೆ ಆಫೀಸಿಗೆ ಹೋಗಬೇಕು. ಇದೆ ನನ್ನ ಮನೆ ನೋಡಿ, ಸ್ತುವಾನ್. ಬನ್ನಿ ರೆಸಾರ್ಟ್ಗೆ ಹೋಗೋಣ. ಅಲ್ಲಿ ಏನು ನಡೀತಾ ಇದೆ, ಹೇಗಿದೆ ಎಲ್ಲ ನೋಡೋಣ ಅಂತೆ. ರೆಸಾರ್ಟಿಗೆ ರೀಚ್ ಆಗಿದ್ದೀವಿ ಜಸ್ಟ್ ಈಗ. ಸೊ ನೋಡ್ಬೋದು ಇಲ್ಲಿ. ಬಾಮಗ ಹಿಂಗೆ ಹೋಗೋಣ. ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಿನ್ನೆ ರಾಲರಪ್ಪ ಹೇಳ್ಯಾರೆ, ಮಕ್ಕಳ ಎಲ್ಲ ಫೋಟೋಲ್ಲ ನೀವೇ ತೆಗಿಯೋದು ಆಯಿತಾ, ಹಾಕ್ಬೇಕು, ನೀವೇ ಹಾಕೋದು ಅಲ್ಲಿ ಇಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಆಯಿತಾ, ಹಾಕಿ ಅಂತ. ನೋಡಿ ಅಲ್ಲೊಂದು ಕಾಟೇಜ್ ಇದೆ, ಅದೇ ಥರ ಆ ಕಡೆ ಎಲ್ಲ ಇದೆ ಕಾಟೇಜು. ಇಲ್ಲೊಂದಿದೆ ನೋಡಿ, ಕಾಣ್ತಾ ಇದೆ. ಇಲ್ಲಿ ನೋಡಿ ಇವನು ಕದೀಮ ಇಲ್ಲೇನ ಮಾಡ್ತಾ ಇದ್ದಾನೆ ಗ್ಯಾಪಲ್ಲಿ. ಫುಲ್ ಬ್ಯುಸಿ ಇದ್ದಾನೆ ಬಿಡಿ, ಮಾತಾಡ್ಸೋದು ಬೇಡ ಅವನ ಹತ್ರ. ಒಳಗೆ ಬೇಡ ಮಾರ, ಅದು ಇದೆ ಪಾರ್ಟಿ ಹಾಲ್. ನನ್ನ ಎಂಗೇಜ್ಮೆಂಟ್ ಇರೋದಿಲ್ಲ. ಸೊ ಇಲ್ಲಿ ಇಲ್ಲೂ ಊಟ ಎಣ್ಣೆ ಎಲ್ಲ ಇರುತ್ತೆ ಇವತ್ತು. ಇನ್ನೊಂದು ಸೀನ್ ಏನು ಅಂದರೆ, ಆ್ಯಕ್ಚುಲಿ ಇವತ್ತು ನಮ್ಮ ಅಪ್ಪನ ಬರ್ಡೇ ಆಯಿತಾ. ನಾನು ಬೆಳಗ್ಗೆ ಫೋನ್ ಮಾಡಿ ವಿಶ್ ಮಾಡಿ ಆಮೇಲೆ ಕಾರಲ್ಲಿ ಬರುವಾಗ ಪ್ರಣಾಮಿಗೆ ಹೇಳಿದೆ ಅಲ್ಲೋ ಇವತ್ತು ನಮ್ಮ ಅಪ್ಪನ ಬರ್ಡೇ ಕಣೋ ಅಂತ. ಸೊ ಆಗ ನನಗೆ ಫ್ಲ್ಯಾಶ್ ಆಯಿತು, ಪ್ರಣಾಮಿನ ಬರ್ಡೇನು ಇವತ್ತೇನಾ ಅಥವಾ ಒಂದಿನ ಆ ಕಡೆ ಈ ಕಡೆ ಎಲ್ಲೋ ಇದೆ ಅಂತ ಕೇಳಿದೆ ಪ್ರಣಾಮ್ಗೆಲ್ಲೋ. ಬರ್ಡೇ ಯಾವತ್ತು ನಿಂದು ಅಂದರೆ August 11 ಅಂದ. ಆ್ಯಕ್ಚುಲಿ August 11 ಇವತ್ತೇ. ಬಾಸ್ಗೆ ಅವ್ರ ಬರ್ಡೇನೇ ಮರ್ತೋಗ್ಬಿಟ್ಟಿದೆ. ನೋಡಿ ಇಲ್ಲಿ ನಿಂತೆ ಇಲ್ಲೇ ಇದ್ದಾನೆ. ಯಾರಾದರೂ ಅವ್ರ ಬರ್ಡೇ ಮರೀತಾರೆ ಯಾವಾಗ ಮದುವೆ ಆಗಿ ಮಕ್ಕಳು ಸಂಸಾರ ಅದು ಇದು ಅನ್ನೋ ತಲೆ ಬಿಸಿಗೆ. ಇವನಿಗೇನು ತಲೆ ಬಿಸಿ ಇರ್ಬೋದು ನೀವೇ ಹೇಳಿ, ಯಾಕೆ ಹೆಂಗೆ ಮರ್ತೋಯ್ತು? ಇವತ್ತು ಡೇಟ್ 11 ಅನ್ನೋದು ಮರ್ತೋಗಿದ್ದಾನೆ ಅಷ್ಟೇ. ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ಬರ್ಡೇ ಅಂತ ಗೊತ್ತಾಗಿದೆ. ಆ್ಯಕ್ಚುಲಿ ಅವ್ನು ಏನು ಅಂದ್ಕೊಂಡ್ಯಾನೆ ಅಂದರೆ, ಬರ್ಡೇ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಪಾರ್ಟಿ ಕೊಡಿಸ್ಬೇಕು ಇಲ್ಲಿ ಅಂತ ನಮಗೆ ಸ್ಕ್ಯಾಮ್ ಮಾಡೋಕ್ಕೆ ನೋಡಿದ್ದ. ಬಟ್ ನಾವು ಬಿಡ್ತೀವಾ, ಅವನ್ನೇ ಟ್ರ್ಯಾಪ್ ಮಾಡಿದ್ದೀವಿ. ಟ್ರ್ಯಾಪ್ ಆಗಿದ್ದಾನೆ. ಪ್ರಾಣಿ ಹೇಗಾಗ್ತದೆ, ಜೋಬಿ ಕತ್ರಿ ಬೀಳ್ತದೆ ಇವತ್ತು ಅಂತ ಕಾಣ್ತದೆ. ಏನು ನೋಡಿ ಪಟಿಂಗ, ಈ ಪಟಿಂಗ ಗೊತ್ತಲ್ಲ? ನಾವು ಗೊತ್ತಲ್ಲ. ಏನು ಗೊತ್ತಲ್ಲ? ಏನು ಗೊತ್ತಿಲ್ಲ ನೋಡಿ. ಏನೋ ಶಾಸ್ತ್ರ ಎಲ್ಲ ನಡೀತಾ ಇದೆ ಇಲ್ಲಿ. ನಂದವರಪ್ಪನೂ ಅಲ್ಲೇ ಇದ್ದಾರೆ. ನಮ್ಗೆ ಅವೆಲ್ಲ ಏನೂ ಗೊತ್ತಾಗಲ್ಲ ಗುರು. ಅದಕ್ಕೆ ನಾವು ಸುಮ್ಮನೆ ಸೈಲೆಂಟಾಗಿ ಬಂದು ಹೊರಗೆ ನಿಂತ್ಕೊಬಿಟ್ಟಿದ್ದೀವಿ ಹುಡುಗರ ಜೊತೆ.
ಶೆಟ್ಟಿ ಅಂದರೆ ಶೆಟ್ಟಿನೇ ನೋಡೋದು. ಕೇಕ್ ಕಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಅವರೇ ನಂದನ್ ಅವ್ರ ಅಕ್ಕ ಆ್ಯಂಡ್ ಬಾವ. ಪುನರ್ಪುಳಿ ಜ್ಯೂಸ್ ಕುಡೀರಿ ಅಲ್ಲ, ಪುನರ್ಪುಳಿ ಆ್ಯಕ್ಚುಲಿ ಇಲ್ಲಿ ಸಂಪ್ರದಾಯ ಹೆಂಗೆ ಅಂದರೆ ಊಟದ ಜೊತೆ ಎಣ್ಣೆ ಕೊಡ್ತಾರೆ. ಬಟ್ ನಾವಿದು ಡ್ರಿಂಕ್ಸ್ ಅಲ್ಲ, ಇದು ವೈನ್. ನಾವು ವೈನ್ ಕುಡಿತಾ ಇದ್ದೀವಿ. ಬಿಯರ್ ಮತ್ತು ಮ್ಯಾನ್ಷನ್ ಹೌಸ್ ಇತ್ತು, ಸೊ ಅವೆಲ್ಲ ನಮಗೆ ಅಭ್ಯಾಸ ಇಲ್ಲ, ಹಾಗಾಗಿ ಜಸ್ಟ್ ವೈನ್ ಕುಡಿತಾ ಇದ್ದೀವಿ ನೋಡಿ. ಜಸ್ಟ್ ಈಗ ಊಟ ಎಲ್ಲ ಮುಗಿಸಿ ಹೊರಟಿದ್ದೀವಿ ಬ್ಯಾಂಗ್ಳೂರ್ ಕಡೆಗೆ. ಕ್ಲೈಮೇಟ್ ಸಖತ್ತು ಸೆಕೆ ಇದೆ. ಟೈಮ್ ಈಗ ಆಲ್ರೆಡಿ 3 ಗಂಟೆ ಎಲ್ಲ ಮುಗೀತು ನೋಡಿ. ಬಾಯ್ಸ್ ಎಲ್ಲ ಫುಲ್ ರೆಸ್ಟು. ಪ್ರಾಣಿ ಅಂತೂ ಮಲ್ಗೆ ಬಿಟ್ಟಾನೆ, ಆತ್ಮಣಿ ಅಂತೂ ಕೂತ್ಯಾನೆ, ಸಾಂಗ್ ಪ್ಲೇ ಮಾಡ್ಕೊಂಡು ಅವನೇ ಇವಾಗ ಡಿ ಜೆ ನಮಗೆ. ಇನ್ನು ನಮ್ಮ ಶೆಟ್ರೊಬ್ರು ಜಾಯ್ನ್ ಆಗ್ಯಾರೆ ನಮ್ಮ ಜೊತೆ ಬೆಂಗಳೂರಿಗೆ. ಇವಾಗೆಲ್ಲ ಸ್ಕೆಡ್ಯೂಲ್ ಟೈಟ್ ಆಗಿಬಿಟ್ಟಿದೆ, ನಮ್ದೆಲ್ಲ ಸ್ಕೆಡ್ಯೂಲ್ ಟೈಟ್ ಆಗಿಬಿಟ್ಟಿದೆ. ಈಗ ಏನು ಮಾಡೋಣ, ಜಸ್ಟ್ ಹಾಸನಿಂದ ಎಕ್ಸಿಟ್ ಆಗಿ ಟೋಲ್ ಹತ್ರ ಇದ್ದೀವಿ. ಬಾಯ್ಸ್ಗೆಲ್ಲ ಒಂದು ಕಾಫಿ ಬೇಕಿತ್ತು, ಕಾಫಿ ಕುಡಿತಾ ಇದ್ದಾರೆ ನೋಡಿ. ಇಲ್ಲಿ ಪ್ರಣಾಮ್ ನೋಡಿ, ನೋಡಿ ಆತ್ಮಣಿ, ಸಾರಿ ರಕ್ಷಿತ್ ನೋಡಿ, ಆತ್ಮಣಿ ಇಲ್ಲಿ ಬೆಂಗಳೂರು ರೆಡಿ. ಅವನು ಇದು ಮಾಡಿ ಮಳೆ ಬರುವ ಸಾಧ್ಯತೆಗಳು ತುಂಬ ಇದೆ ನೋಡಿ. ಹೆವಿ ಮಳೆ ಬರ್ತಾ ಇದೆ, ಏನೂ ಕಾಣ್ತಾನೆ ಇಲ್ಲ. ಸಖತ್ ಅಂದರೆ ಸಖತ್ ಮಳೆ, ಏನೂ ಕಾಣ್ತಾ ಇಲ್ಲ ನೋಡಿ ಹೆಂಗಿದೆ. ಹಾಸನಿಂದ ಮುಂದೆ ಇದ್ದೀವಿ ಬೆಂಗಳೂರು ಕುಣಿಗಲ್ ಹೈವೇನಲ್ಲಿ, ಬೆಂಗಳೂರು ಹಾಸನ ಹೈವೇನಲ್ಲಿ. ಹೆವಿ ಅಂದರೆ ಹೆವಿ ಮಳೆ ಬರ್ತಾ ಇದೆ. ನೋಡಿ ಫುಲ್ಲು ಟ್ರಾಫಿಕ್ ಇದೆ ಇವತ್ತು. ಒಳಗೆ ಬ್ಯಾಂಗ್ಳೂರ್ ಎಂಟ್ರಾಗೋ ಗಾಡಿಗಳು ಹೆವಿ ಇದೆ ಇವತ್ತು, ಸಂಡೇ ಅಲ್ಲ. ಸೊ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್, ಏನೂ ಮಾಡೋಂಗಿಲ್ಲ. ನೋಡೋಣ. ಇನ್ ಕೇಸ್ ನೀವೇನಾದ್ರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಮತ್ತೆ ಫೋನ್ಪೇ ನಂಬರ್ ಕಳಿಸ್ತೀವಿ, ಆತ್ಮಣಿಗೆ ಒಂದು 15 ರೂಪಾಯಿ ಟ್ರಾನ್ಸ್ಫರ್ ಮಾಡಿಬಿಡಿ. ಆತ್ಮಣಿ ನಂಬರ್ ಹಾಕ್ತೀನಿ, ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ. See you guys, bye.